ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 3/11/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 8/6/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಬಾಬಾ ದೈವಿ ಹೂದೋಟವನ್ನು ರೆಡಿ ಮಾಡುತ್ತಿದ್ದಾರೆ. ಅಲ್ಲಿ ಆಯುಷ್ಯೂ ಸಹ ಎಷ್ಟು ದೀರ್ಘವಾಗಿ ಇರುತ್ತದೆ. ನೀವು ಸತ್ಯಯುಗದ ಮಾಲೀಕರಾಗುವವರು ಆಗಿದ್ದೀರಿ. ಈ ಖುಷಿ ನೀವು ಮಕ್ಕಳಿಗೆ ಇರಬೇಕು. ತಂದೆ ಬಂದಿದ್ದಾರೆ ಮತ್ತೆ ಆಸ್ತಿಯನ್ನು ಕೊಡುವುದಕ್ಕೋಸ್ಕರ. ಓಂ ನಮಃ ಶಿವಾಯ. ನಾನು ನಿರಾಕಾರ ಆಗಿದ್ದೇನೆ. ನನಗೆ ಮುಖದ ಅವಶ್ಯಕತೆ ಇದೆ. ನಂದಿ ಅಥವಾ ಕತ್ತೆಯ ಮುಖ ಬೇಕಾಗಿಲ್ಲ. ಮನುಷ್ಯರ ಮುಖವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಇವರ ಮುಖವನ್ನು ತೆಗೆದುಕೊಳ್ಳುತ್ತೇನೆ. ಯಾರು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಬರುತ್ತಾರೆ, ಅವರ ಮುಖವನ್ನು ತೆಗೆದುಕೊಳ್ಳುತ್ತೇನೆ. ಅವರಲ್ಲಿಯೇ ನಾನು ಪ್ರವೇಶ ಮಾಡುತ್ತೇನೆ. ಮೊಟ್ಟ ಮೊದಲು ಯಾರು ನನ್ನಿಂದ ಅಗಲಿ ಪಾತ್ರ ಮಾಡಲು ಬಂದಿದ್ದಾರೆ, ಅವರ ತನುವನ್ನು ತೆಗೆದುಕೊಳ್ಳುತ್ತೇನೆ. ಮೊಟ್ಟ ಮೊದಲು ನಂಬರ್ 1ನಲ್ಲಿ ಶ್ರೀಕೃಷ್ಣ ಇದ್ದಾರೆ. ಶ್ರೀಕೃಷ್ಣ ವಿಶ್ವದ ಮಾಲೀಕ. ಅವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಈಗ ಏನಾಗಿದ್ದಾರೆ? ಹಳ್ಳಿಯ ಹುಡುಗ ಎಂದು ಗಾಯನ ಮಾಡುತ್ತಾರೆ. ಇವರಿಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ, ಅಂದರೆ ಬುದ್ಧುಗಳಾಗಿದ್ದಾರೆ. ಇವರೂ ಸಹ ಅವಶ್ಯವಾಗಿ ಹೇಳಿ ಕೇಳಿದ ಮಾತುಗಳನ್ನು ತಿಳಿದುಕೊಂಡಿದ್ದರು. ಇವರೂ ಸಹ ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದರು. ಯಾವಾಗ ಅಂತಿಮ ಜನ್ಮದಲ್ಲಿ ಸಂಪೂರ್ಣ ಬುದ್ಧುಗಳಾಗುತ್ತಾರೆ, ಆಗ ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರನ್ನೇ ಮೊದಲ ನಂಬರಿನಲ್ಲಿ ಮತ್ತೆ ಕರೆದುಕೊಂಡು ಬರುತ್ತೇನೆ. ಇವರ ಜೊತೆಗೆ ನೀವೆಲ್ಲರೂ ಸಹ ಬುದ್ಧುಗಳು ಆಗಿದ್ದೀರಿ. ಆ ಶಿಕ್ಷಣವನ್ನು ಹಾಗೂ ಈ ಶಿಕ್ಷಣವನ್ನು ಬುದ್ಧುಗಳೇ ಓದುತ್ತಾರೆ. ಓದಿ ವಿದ್ಯಾವಂತರಾಗುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಬಹಳ ಸಹಜವಾಗಿದೆ. ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ಸ್ವರ್ಗದ ಆಸ್ತಿ ಸಿಗುತ್ತದೆ. ಮೊದಲ ನಂಬರ್ನಲ್ಲಿ ಯಾರು ದೇವತೆಗಳು ಆಗಿದ್ದರೋ ಅವರೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಸಂಪೂರ್ಣ ಬುದ್ಧುಗಳು ಆಗುತ್ತಾರೆ. ಇದು ಸಹ ಆಟ ಆಗಿದೆ. ಏನೆಲ್ಲ ಆಗುತ್ತಾ ಬಂದಿದೆ ಅದು ಮತ್ತೆ ಪುನರಾವರ್ತನೆಯಾಗುತ್ತದೆ. ಇದು ಬಹಳ ಅದ್ಭುತವಾದ ಅವಿನಾಶಿ ಆಟ ಆಗಿದೆ. ತಂದೆ ನಾಟಕದ ಚಕ್ರವನ್ನು ತಿಳಿಸುತ್ತಿದ್ದಾರೆ. ಬುದ್ಧುಗಳು ಆಗುವುದು ಮತ್ತೆ ವಿಶ್ವದ ಮಾಲೀಕರು ಆಗುವುದು. ಶ್ಯಾಮ ಹಾಗೂ ಸುಂದರ. ಶ್ಯಾಮ ಮತ್ತು ಸುಂದರರು ಎಂದು ಲಕ್ಷ್ಮೀನಾರಾಯಣರಿಗೆ ಹೇಳುವುದಿಲ್ಲ. ಈ ಸಣ್ಣ ಮಗುವನ್ನು ಹಿಡಿದುಕೊಂಡಿದ್ದಾರೆ. ಕಾಡು ಜನರನ್ನು ಸಹ ಇವರನ್ನಾಗಿಯೇ ತೋರಿಸಿದ್ದಾರೆ. ಗೋಪಾಲಕನನ್ನಾಗಿ ಶ್ರೀಕೃಷ್ಣನನ್ನೇ ತೋರಿಸಿದ್ದಾರೆ. ತಂದೆ ತನ್ನ ಮಾತುಗಳನ್ನು ತಿಳಿಸುತ್ತಿದ್ದಾರಲ್ಲವೇ? ನಾನು ಹಸುವನ್ನು, ಕತ್ತೆಗಳನ್ನು ಹಾಗೂ ಕುರಿ ಬುದ್ಧಿಯವರನ್ನೂ ಸಹ ನಾನು ಪಾಲನೆ ಮಾಡುತ್ತೇನೆ. ಇದು ಎಲ್ಲವೂ ಆಟ ಆಗಿದೆ. ಈ ಆಟ ಬಹಳ ಮಜವಾದ ಆಟ ಆಗಿದೆ. ಆಟವನ್ನು ನೋಡುತ್ತಾ ಬಹಳ ಹರ್ಷಿತರಾಗಬೇಕು. ಮನುಷ್ಯರು ಆಟವನ್ನು ನೋಡುತ್ತಾ ಬಹಳ ನಗುತ್ತಾರೆ, ಹಾಗೆ ಆಟವನ್ನು ನೋಡುತ್ತಾ ಅಳುತ್ತಾನೂ ಇರುತ್ತಾರೆ. ಈ ಬೇಹದ್ದಿನ ಆಟದ ಬಗ್ಗೆ ತಿಳಿದುಕೊಳ್ಳಬೇಕು. ಮನುಷ್ಯರು ಎಲ್ಲರೂ ಆಟದ ಪಾತ್ರಧಾರಿಗಳು, ಆದರೆ ಕಾಡು ಬುದ್ಧಿಯವರು ಆಗಿದ್ದಾರೆ. ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಅವರು ತಿಳಿದುಕೊಂಡಿಲ್ಲ ಅಂದ ಮೇಲೆ ಕಾಡು ಜನರು ಅಲ್ಲವೇ? ಪರಸ್ಪರರಿಗೆ ಮುಳ್ಳುಗಳನ್ನೇ ಚುಚ್ಚುತ್ತಾ ಇರುತ್ತಾರೆ. ಈಗ ತಂದೆ ಆಜ್ಞೆಯನ್ನು ಹೊರಡಿಸುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ. ಈ ಕಾಮವಿಕಾರದ ಮೇಲೆ
ಜಯ ಪಡೆದುಕೊಳ್ಳಬೇಕು. ಇದನ್ನು ಗೆಲ್ಲುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ. ಇದು ಎಲ್ಲವನ್ನು ಬಿಡಬೇಕು. ಇವರಿಂದ ಏನು ಸಿಗುವುದಿಲ್ಲ. ಹೇಗೆ ಆ ಜನರು ಹೇಳುತ್ತಾರೆ, ಸಾರಾಯಿ ಕುಡಿಯುವುದನ್ನು ಬಂದ್ ಮಾಡಿರಿ ಎಂದು ಆಜ್ಞೆ ಕೊಡುತ್ತಾರೆ. ಅದೇ ರೀತಿ ಭಗವಂತನೂ ಹೇಳುತ್ತಾರೆ, ವಿಷ ಕುಡಿಯುವುದನ್ನು ಬಂದ್ ಮಾಡಿರಿ, ಅಂದರೆ ವಿಕಾರಿ ಗುಣಗಳಿಗೆ ವಶ ಆಗುವುದನ್ನು ಬಂದ್ ಮಾಡಿರಿ, ಪವಿತ್ರರಾಗಿರಿ. ಇವರು ಎಲ್ಲರ ತಂದೆಯಾಗಿದ್ದಾರಲ್ಲವೇ? ತಂದೆ ಮಕ್ಕಳಿಗೆ ಹೇಳುತ್ತಿದ್ದಾರೆ, ನೀವು ಕಾಮಚಿತೆಯ ಮೇಲೆ ಕೂರುವುದರಿಂದ ಕಬ್ಬಿಣ ಯುಗದವರು ಆಗಿದ್ದೀರಿ. ಈಗ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿರಿ. ಈ ಒಂದು ಜನ್ಮದಲ್ಲಿ ಪವಿತ್ರರಾದಾಗ 21 ಜನ್ಮಗಳು ಪವಿತ್ರರಾಗುತ್ತೀರಿ. ಅಲ್ಲಿ ಮತ್ತೆ ಎಂದೂ ಈ ವಿಚಾರ ಬರುವುದಿಲ್ಲ. ಸತ್ಯಯುಗ ಪವಿತ್ರ ಜಗತ್ತು. ಈ ಜಗತ್ತು ವಿನಾಶ ಆಗಲಿದೆ. ಮನುಷ್ಯರು ಎಷ್ಟೊಂದು ಲಕ್ಷ ಸಂಪಾದನೆಯನ್ನು ಮಾಡುತ್ತಾರೆ. ಮಾಡಿಟ್ಟ ಆಸ್ತಿಯನ್ನು ಮಕ್ಕಳು ಪಡೆಯಲು ಸಾಧ್ಯವಿಲ್ಲ. ಎಲ್ಲರ ಆಸ್ತಿ ಈ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ. ಮನುಷ್ಯರು ಅಜ್ಞಾನ ಕಾಲದಲ್ಲಿ ದಾನ ಮಾಡುತ್ತಾರೆ. ದಾನ ಮಾಡುವಾಗ ಅವರು ಈಗ ಮಾಡಿದ ದಾನ ಇನ್ನೊಂದು ಜನ್ಮದಲ್ಲಿ ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಕೆಲವರು ಹಾಸ್ಪಿಟಲ್ಗಳನ್ನು ಕಟ್ಟಿಸುತ್ತಾರೆ. ಅದರಿಂದ ಇನ್ನೊಂದು ಜನ್ಮದಲ್ಲಿ ಒಳ್ಳೆಯ ಆರೋಗ್ಯ ಸಿಗುತ್ತದೆ. ಅವಶ್ಯವಾಗಿ ಒಳ್ಳೆಯ ಕರ್ಮವನ್ನು ಮಾಡಿದ್ದೇವೆ ಅಂದ ಮೇಲೆ ಅದರ ಫಲ ಸಿಕ್ಕೇ ಸಿಗುತ್ತದೆ. ಅದು ಸಹ ಒಂದು ಜನ್ಮಕ್ಕೋಸ್ಕರ. ಬಡವರಿಗೆ ಹಣ ಇತ್ಯಾದಿಗಳನ್ನು ದಾನ ಮಾಡಿದಾಗ ಇನ್ನೊಂದು ಜನ್ಮದಲ್ಲಿ ಹಣ ಸಿಗುತ್ತದೆ. ಆದರೆ ಮತ್ತೆ ಕಾಯಿಲೆಯು ಬಂದೇ ಬರುತ್ತದೆ. ಅಲ್ಪ ಕಾಲಕ್ಕೋಸ್ಕರ ಹಣ ಸಿಗುತ್ತದೆ. ಈಗ ತಂದೆ ಹೇಳುತ್ತಾರೆ, ನಾನು ಡೈರೆಕ್ಟ್ ಬಂದಿದ್ದೇನೆ. ಯಾವ ರಥದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅವರನ್ನು ನೋಡಿರಿ. ಅವರು ಏನು ಮಾಡಿದ್ದಾರೆ? ಮಾಡಿಸುವವರು ಆಗಿದ್ದಾರಲ್ಲವೇ? ಈಗ ನೀವು ಹೇಳುತ್ತೀರಿ ಎಲ್ಲವನ್ನು ಬಾಬಾ ಮಾಡಿಸುತ್ತಾರೆ ಎಂದು. ಭಕ್ತಿ ಮಾರ್ಗದಲ್ಲಿ ನಾನು ಮಾಡಿಸುತ್ತೇನಾ ಅಥವಾ ಪ್ರೇರಣೆಯನ್ನು ಮಾಡಿಸುತ್ತೇನಾ? ಇಡೀ ದಿನ ಪ್ರೇರಣೆ ಕೊಡುತ್ತಿರುತ್ತೇನೇನು? ಪ್ರೇರಣೆ ಕೊಡುವಂತಹ ಅಂಗಡಿಯನ್ನೇನಾದರೂ ನಾನು ತೆಗೆದಿದ್ದೇನೆ ಏನು? ತಂದೆ ಸಮ್ಮುಖದಲ್ಲಿ ಹೇಳುತ್ತಾರೆ, ನಾನೇ ಬಂದು ನೀವು ಮಕ್ಕಳಿಗೆ ಓದಿಸುತ್ತಿದ್ದೇನೆ. ಇದು ಯಾರ ಬುದ್ಧಿಯಲ್ಲಿಯೂ ಈ ವಿಚಾರ ಇರಲಿಲ್ಲ. ಶಿವಬಾಬಾ ತಂದೆ, ಶಿಕ್ಷಕ, ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರೆ. ತಂದೆ ನಮ್ಮ ಪಾಲನೆಯನ್ನು ಮಾಡುತ್ತಿದ್ದಾರೆ. ಆ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಹೊಸ ಜಗತ್ತು ರೆಡಿಯಾಗುತ್ತಿದೆ ಅಂದ ಮೇಲೆ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಮನೆಗೆ ಹೋಗಬೇಕು. ಬಾಕಿ ಈ ಜಗತ್ತಿನಲ್ಲಿ ಕೆಲವರು ಮಾತ್ರ ಉಳಿಯುತ್ತಾರೆ. ಹಳೆಯ ಜಗತ್ತಿನಲ್ಲಿ ಕೋಟಿಗಟ್ಟಲೆ ಜನಸಂಖ್ಯೆ ಇದೆ. ಹೊಸ ಜಗತ್ತಿನಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ. ಪ್ರತಿಯೊಂದು ಚಿತ್ರಗಳಲ್ಲಿ ಈ ಮಾತುಗಳನ್ನು ಬರೆಯಬೇಕು. ಯಾರು ಬಹಳ ಭಕ್ತಿ ಮಾಡಿರುತ್ತಾರೆ ಅವರೇ ಬಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಈ ಚಕ್ರ ತಿರುಗುತ್ತಾ ಇರುತ್ತದೆ. ಫಸ್ಟ್ ಇದ್ದದ್ದು ಲಾಸ್ಟಿನಲ್ಲಿ ಬರುತ್ತದೆ. ಲಾಸ್ಟ್ ಇರುವಂಥವರು ಮತ್ತೆ ಫಸ್ಟ್ನಲ್ಲಿ ಬರುತ್ತಾರೆ. ಈ ಮಾತುಗಳನ್ನು ತಂದೆಯೇ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇವರು ಏನಾದರೂ ಓದಿದ್ದಾರೇನೋ? ಭಗವಂತನಿಗೆ ತಂದೆ, ತಾಯಿ, ಶಿಕ್ಷಕ, ಗುರುಗಳು ಇದ್ದಾರೇನೋ? ಯಾರೂ ಇಲ್ಲ. ಆದರೂ ಸಹ ಭಗವಂತನಿಗೆ ಜ್ಞಾನ ಸಾಗರ ಎಂದು ಯಾಕೆ ಹೇಳುತ್ತಾರೆ? ತಂದೆ ಪತಿತ ಪಾವನ ಎಂದು ಹೇಳುತ್ತಾರೆ. ಭಗವಂತ ಬ್ರಹ್ಮನ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ಅದು ಎಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು. ಅದರ ಸಾರವನ್ನು ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆ ಏನನ್ನೂ ಓದಿಲ್ಲ ಅಂದ ಮೇಲೆ ಗುರುಗಳು ಎಲ್ಲಿಂದ ಬಂದರು? ಈಗ ಶಿವಬಾಬಾ ಹೇಳುತ್ತಾರೆ,
ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮಗೆ ಆಸ್ತಿ ಸಿಗುತ್ತದೆ. ಸತ್ಯ ಸತ್ಯ ಈಶ್ವರೀಯ ಪರಿವಾರ ಇದಾಗಿದೆ. ಇದೇ ಮುಂದೆ ದೈವಿ ಪರಿವಾರ ಆಗುತ್ತದೆ. ಈಶ್ವರೀಯ ಪರಿವಾರ ದೊಡ್ಡದು ಅಥವಾ ದೈವಿ ಪರಿವಾರ ದೊಡ್ಡದು? ಎಲ್ಲಕ್ಕೂ ಆಧಾರ ಪದವಿಯ ಮೇಲಿದೆ. ಇಲ್ಲಿ ನಿಮ್ಮದು ರಾಯಲ್ ಸ್ಥಾನ ಇದೆ. ನಿಮ್ಮ ಹತ್ತಿರ ಯಾರೇ ಬಂದರೂ ಅವರು ಹೇಗೆ ಬರುತ್ತಾರೆ ಆ ರೀತಿ ನೀವು ನೋಡುತ್ತೀರಿ. ಕೆಲವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ನಾವು ವೈಶಾಲಯದ ನಿವಾಸಿಗಳಾಗಿದ್ದೇವೆ, ನಾವು ವಿಕಾರಿಗಳಾಗಿದ್ದೇವೆ ಎಂದು ತಿಳಿದುಕೊಳ್ಳುವುದಿಲ್ಲ. ಆದರೆ ಮಕ್ಕಳು ತಿಳಿಸಿಕೊಡುವುದಕ್ಕೋಸ್ಕರ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಏಕೆಂದರೆ ಅವರು ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದಲೇ ಟ್ರಾನ್ಸ್ಫರ್ ಆಗುತ್ತಾರೆ. ನೀವು ತಿಳಿಸಿಕೊಡುವುದರಿಂದ ಅವರನ್ನು ಮುಂದೆ ಟ್ರಾನ್ಸ್ಫರ್ ಮಾಡಬೇಕು. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಬೇಕು. ಮನುಷ್ಯರಿಗೆ ಎಷ್ಟೊಂದು ಗುಣಗಳು ಸುಧಾರಣೆಯಾಗಬೇಕು. ಎಲ್ಲಿ ದೇವತೆಗಳು, ಎಲ್ಲಿ ಮನುಷ್ಯರು? ಹಗಲು ರಾತ್ರಿಯ ವ್ಯತ್ಯಾಸ ಇದೆ ತಾನೆ? ಇಬ್ಬರಿಗೂ ಗುಣಗಳಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ ತನಕ ಬಹಳ ಮಕ್ಕಳು ಬಂದಿದ್ದಾರೆ. ಯಾರು ತಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುತ್ತಾರೆ ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಸುರಿ ನಡತೆಯಿಂದ ದೈವಿ ನಡತೆಯಲ್ಲಿ ಕರೆದುಕೊಂಡು ಹೋಗುವುದು ತಂದೆಯ ಕೆಲಸವಾಗಿದೆ. ಇದನ್ನು ಅನ್ಯರು ಯಾರೂ ಕಲಿಸಲು ಸಾಧ್ಯವಿಲ್ಲ. ನಾವು ಬ್ರಾಹ್ಮಣ ಮಕ್ಕಳಿಗೆ ಗೊತ್ತಿದೆ, ತಂದೆ ಬಂದಿದ್ದಾರೆ. ಶೂದ್ರರಿಂದ ಪರಿವರ್ತನೆಯಾಗಿ ಬ್ರಾಹ್ಮಣರನ್ನಾಗಿ ಬಾಬಾ ಮಾಡುತ್ತಾರೆ. ಬ್ರಾಹ್ಮಣರಿಂದ ಮುಂದೆ ದೇವತೆಗಳಾಗಿ ಪರಿವರ್ತನೆಯಾಗುತ್ತೇವೆ. ಇದು ಹಂಸಗಳ ಸಂಗಮ ಯುಗ. ಹಂಸ ಯಾವುದೋ ಪಕ್ಷಿಯಲ್ಲ. ನಾವು ಬ್ರಾಹ್ಮಣರೇ ಹಂಸ ಆಗುತ್ತೇವೆ. ಈ ಜ್ಞಾನ ರತ್ನಗಳಿಗೆ ಎಷ್ಟೊಂದು ಬೆಲೆ ಇದೆ. ಮಕ್ಕಳಿಗೆ ವಾತಾವರಣ, ನಡತೆ ಬಹಳ ಚೆನ್ನಾಗಿ ಇರಬೇಕು. ಪ್ರತಿದಿನ ರಾತ್ರಿ ನೋಡಬೇಕು. ನಮ್ಮಲ್ಲಿ ಅಸುರಿ ನಡತೆ ಇದ್ದರೆ ನಾನು ಫೇಲ್ ಆಗುತ್ತೇನೆ, ಸ್ವರ್ಗಕ್ಕೆ ನಾನು ಹೋಗಲು ಸಾಧ್ಯವಿಲ್ಲ ಎಂದು ರಾತ್ರಿ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರು ತಮ್ಮ ನಡತೆಯನ್ನು ನೋಡಿಕೊಳ್ಳಬೇಕು. ಹಾಗೆ ತಮ್ಮ ಮೇಲೆ ತಾವು ಕೃಪೆ ಮಾಡಿಕೊಳ್ಳಬೇಕು. ಶ್ರೀಮತದನುಸಾರವಾಗಿ ನಡೆಯಬೇಕು. ತಂದೆ ದಾರಿಯನ್ನು ತೋರಿಸುತ್ತಾರೆ. ನೀವು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ನಿಮ್ಮ ಕಲ್ಮಶಗಳು ಹೊರಟು ಹೋಗುತ್ತದೆ. ನೀವು ಎಲ್ಲರ ನಾಡಿಯನ್ನು ನೋಡಬಹುದು. ಯಾರಾದರೂ ನಮ್ಮ ಧರ್ಮದವರು ಇದ್ದಾರಾ ಎಂದು. ನೀವು ಸತ್ಯಯುಗದ ಸಸಿಯನ್ನು ನೆಡುವುದಕ್ಕೋಸ್ಕರ ಹುಡುಕುತ್ತಿದ್ದೀರಿ. ಕಾಡು ಮನುಷ್ಯರು ಕಾಡಿನ ಸಸಿಯನ್ನೇ ನೆಡುತ್ತಿರುತ್ತಾರೆ. ಅವರಿಗೆ ಇದು ಗೊತ್ತಿಲ್ಲ, ಇದು ದೈವಿ ಹೂದೋಟ ರೆಡಿಯಾಗುತ್ತಿದೆ ಎಂದು. ಇದರ ಆಯುಷ್ಯು ಎಷ್ಟು ದೀರ್ಘವಾಗಿರುತ್ತದೆ. ಬಹಳ ಮಕ್ಕಳು ಮುಂದೆ ಹೋದಂತೆ ಪೆಟ್ಟುಗಳನ್ನು ತಿಂದು ಮೃದುವಾಗುತ್ತಾರೆ. ವೃದ್ಧಿ ಅವಶ್ಯವಾಗಿ ಆಗಲೇಬೇಕು. ಇವತ್ತು ಬಹಳ ದುಃಖ ಇದೆಯಲ್ಲವೇ? ಈ ಜಗತ್ತು ಬಹಳ ತರಲೆ ಮಾಡುವಂತಹ ಜಗತ್ತಾಗಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸಹ ಹೊಡೆದು ಸಾಯಿಸುತ್ತಾರೆ. ಮಕ್ಕಳಿಗೆ ಇದು ಸಹ ಗೊತ್ತಿದೆ. ಇದು ಹಳೆಯ ಜಗತ್ತಾಗಿದೆ. ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಆದರೆ ಇದರ ಅರ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಈಗ ನೀವು ಮಕ್ಕಳಿಗೆ ಸಿಕ್ಕಿದೆ. ಸತ್ಯಯುಗದಲ್ಲಿ ಇದರ ಅವಶ್ಯಕತೆ ಇರುವುದಿಲ್ಲ. ಜ್ಞಾನ ಪ್ರಾಯಲೋಪವಾಗುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಯಾವ ಚಿತ್ರ ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುತ್ತೇವೆ, ಯಾರಿಗೆ ಅರ್ಥ ಆಗುತ್ತದೆ, ಯಾರಿಗೆ ಅರ್ಥ ಆಗುವುದಿಲ್ಲ ಎಂದು ನಿಮಗೆ ಗೊತ್ತಾಗುತ್ತದೆ. ಏಕೆಂದರೆ ಇದು ಹೊಸ ಮಾತು ತಾನೆ. ಈ ಸೂರ್ಯವಂಶಿ ಚಂದ್ರವಂಶಿಗಳ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ವಿಶ್ವದ ಮಾಲೀಕರು ಆಗುತ್ತೇವೆ.
ನಾವು ಮಕ್ಕಳಿಗೋಸ್ಕರವೇ ಗಾಯನವಿದೆ. ಅತೀಂದ್ರಿಯ ಸುಖವನ್ನು ಕೇಳಬೇಕಾದರೆ ಗೋಪಿಕೆಯರ ಹತ್ತಿರ ಕೇಳಿರಿ ಎಂದು. ಏಕೆಂದರೆ ನೀವೇ ವಿಶ್ವದ ಮಾಲೀಕರು ಆಗುತ್ತೀರಿ ಎಂದು ನಿಮ್ಮ ಸ್ವಪ್ನದಲ್ಲೂ ಕನಸಿನಲ್ಲೂ ಮನಸ್ಸಿನಲ್ಲೂ ಇರಲಿಲ್ಲ ನಾವು ವಿಶ್ವದ ಮಾಲೀಕರು ಆಗಬಹುದು ಎಂದು. ಆದರೆ ಈಗ ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ಭಗವಂತನೇ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಸಾಧ್ಯ. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ಬಂದಿದ್ದಾರೆ. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ತಂದೆ ವ್ಯಾಪಾರಗಾರ, ರತ್ನಗಾರ, ಜಾದೂಗಾರನೂ ಸಹ ಆಗಿದ್ದಾರೆ. ನೀವು ಮಕ್ಕಳೇ ಹೇಳುತ್ತೀರಿ, ಯಾವುದು ಭಕ್ತಿ ಮಾರ್ಗದಲ್ಲಿ ಗಾಯನ ನಡೆಯುತ್ತಾ ಬಂದಿದೆ. ಈಗ ನಡೆದದ್ದೇ ಭಕ್ತಿ ಮಾರ್ಗದಲ್ಲಿ ಗಾಯನವಾಗುತ್ತದೆ. ಮತ್ತೆ ನಂತರ ಭಕ್ತಿ ಮಾರ್ಗದಲ್ಲಿ ಈಗಿನದು ಗಾಯನ ಆಗುತ್ತದೆ. ತಂದೆ ಜಾದೂಗಾರ ಆಗಿದ್ದಾರಲ್ಲವೇ? ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿ ಹಳೆಯ ಜಗತ್ತಿನ ವಿನಾಶ ಮಾಡಿಸುತ್ತಾರೆ. ಇದೇನು ಕಡಿಮೆ ಜಾದೂಗರಿ ಏನು? ಇದು ಶಿಕ್ಷಣ ಆಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎನ್ನುವ ಖುಷಿ ನಿಮಗೆ ಆಗುತ್ತದೆ. ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ಕೇವಲ ಇದು ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಕೆಲವರು ಬಂಧನದಲ್ಲಿ ಇದ್ದಾರೆ. ಇದೂ ಸಹ ಗಾಯನ ಮಾಡಿದ್ದಾರೆ. ದ್ರೌಪದಿ ಕೃಷ್ಣನನ್ನು ಕೂಗಿ ಕರೆದಳು ಎಂದು. ಈಗಲೂ ಸಹ ನೀವು ತಂದೆಯನ್ನು ಕೂಗಿ ಕರೆಯುತ್ತಿದ್ದೀರಿ. ಏಕೆಂದರೆ ತಂದೆ ಹೇಳುತ್ತಾರೆ, ಪಾವನ ಜಗತ್ತಿಗೆ ಹೋಗಬೇಕಾದರೆ ಪತಿತರು ಆಗಬಾರದು, ಅಬಲೆಯರನ್ನು ಸಹನೆ ಮಾಡಿಕೊಳ್ಳಬೇಕು. ತಂದೆ ಮಕ್ಕಳಿಗೆ ಧೈರ್ಯ ಕೊಡುತ್ತಾರೆ, ಮಕ್ಕಳೇ, ಇನ್ನು ಸ್ವಲ್ಪ ಸಮಯ ಮಾತ್ರ ಎಂದು. ನಿಮ್ಮ ಶಿಕ್ಷಣ ಗುಪ್ತವಾಗಿದೆ. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ನಿಮಗೆ ಶಕ್ತಿ ಸಿಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಸರ್ವಶಕ್ತಿವಂತನಾಗಿದ್ದೇನೆ. ಅಂದ ಮೇಲೆ ಅವಶ್ಯವಾಗಿ ಶಕ್ತಿ ಸಿಗಲೇಬೇಕು ತಾನೆ. ಬುದ್ಧಿಯಲ್ಲಿ ನೀವು ಮಕ್ಕಳಿಗೆ ವಿಚಾರ ಇರಬೇಕು, ನಾವು ಕಂಚನ ಸಮಾನ ಆಗುತ್ತೇವೆ ಎಂದು. ನಾವು ಕಂಚನ ಆಗುತ್ತಾ ಅನ್ಯರನ್ನು ಕಂಚನರನ್ನಾಗಿ ಮಾಡಬೇಕು. ತಂದೆ ಯಾವಾಗಲೂ ಹೇಳುತ್ತಾರೆ, ಯಾರು ನಿಶ್ಚಯ ಬುದ್ಧಿಯವರು ಆಗುತ್ತಾರೆ ಅಂಥವರನ್ನೇ ತಂದೆಯ ಹತ್ತಿರ ಕರೆದುಕೊಂಡು ಬರಬೇಕು. ನಾವು ಮಕ್ಕಳಿಗೆ ಗೊತ್ತಿದೆ, ತಂದೆಯ ಹತ್ತಿರ ಯಾವ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಬೇಕು ಎಂದು. ಒಳ್ಳೊಳ್ಳೆ ಹೂಗಳನ್ನು ಕೆಲವು ಸಮಯದ ನಂತರ ಮಾಯೆ ಬಾಡಿಸುತ್ತದೆ, ದೇಹಾಭಿಮಾನದಲ್ಲಿ ತಂದು ಹಾಕುತ್ತದೆ. ಮ್ಯೂಸಿಯಂಗಳಲ್ಲೂ ಸಹ ನೀವು ಪ್ರಶ್ನೆ ಮಾಡಬಹುದು, ನಾವು ತಂದೆಯೊಂದಿಗೆ ಅಥವಾ ಪರಮಾತ್ಮನೊಂದಿಗೆ ಯೋಗ ಹೇಗೆ ಜೋಡಿಸಬೇಕು? ಮೂಲ ಮಾತು ಇದೇ ಆಗಿದೆ. ಈ ರೀತಿ ಯಾರಾದರೂ ಕೇಳಿದ್ದೀರಾ? ಇದು ತಿಳಿದುಕೊಳ್ಳುವಂತಹ ಮೂಲ ಮಾತಾಗಿದೆ. ಭಾರತದ ಪ್ರಾಚೀನ ಯೋಗ ಇನ್ನೂ ಪ್ರಸಿದ್ಧಿ ಇದೆ. ಆದರೆ ಪರಮಾತ್ಮನ ರೂಪ ಏನು ಎಂದು ಕೆಲವರು ಗೊಂದಲ ಪಡುತ್ತಾರೆ. ತಂದೆಯ ಬಗ್ಗೆ ನಾವು ಹೇಗೆ ತಿಳಿಸುವುದು? ಈ ಮುಖ್ಯ ಪ್ರಶ್ನೆಯನ್ನು ಕೇಳುತ್ತಾ ಇರುತ್ತಾರೆ. ನೀವು ಆತ್ಮ ಆಗಿದ್ದೀರಿ ಎಂದು ತಿಳಿಸಿಕೊಡಿರಿ. ಆತ್ಮನೇ ಪತಿತ ಆಗುತ್ತದೆ. ಆತ್ಮನೇ ಪರಮಾತ್ಮನನ್ನು ಕೂಗಿ ಕರೆಯುತ್ತದೆ. ಅವಶ್ಯವಾಗಿ ನಿಮಗೂ ಕೇಳುತ್ತಾರೆ. ಮೂಲ ಮಾತು ತಂದೆಯೊಂದಿಗೆ ಯೋಗ ಹೇಗೆ ಜೋಡಿಸುವುದು? ನೀವು ಹೇಳಬೇಕಾಗುತ್ತದೆ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ, ನೀವು ಶರೀರ ಅಲ್ಲ. ಮೊಟ್ಟ ಮೊದಲು ಈ ಮಾತನ್ನು ತಿಳಿಸಬೇಕು. ನಾವೆಲ್ಲ ಆತ್ಮರುಗಳಿಗೂ ತಂದೆ ಪರಮಾತ್ಮ ಆಗಿದ್ದಾರೆ. ನಾವು ಸಹೋದರರು. ಪರಮಾತ್ಮ ತಂದೆಯ ಆಸ್ತಿಗೆ ಹಕ್ಕುದಾರರಾಗಿದ್ದೇವೆ. ಈ ಮಾತುಗಳು ಜಾಸ್ತಿ ನಡೆಯುತ್ತದೆ ಅಥವಾ ಚಿತ್ರಗಳ ಬಗ್ಗೆ ತಿಳಿಸಿಕೊಡುತ್ತೀರೋ? ಮುಖ್ಯ ಮಾತು ಇದಾಗಿದೆ, ಕಠಿಣ ಮಾತು ಸಹ ಇದಾಗಿದೆ. ನಿಮಗೋಸ್ಕರ ಇದು ಕಷ್ಟ ಎಂದು ಕೆಲವರು ಹೇಳುತ್ತಾರೆ. ಯಾರು ನೀವು ನೆನಪಿನ ಯಾತ್ರೆಯಲ್ಲಿ ಇರುವುದಿಲ್ಲ ಅವರಿಗೆ ಇದು ಕಷ್ಟ ಆಗುತ್ತದೆ. ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು
ನೆನಪು ಮಾಡಿರಿ. ತಂದೆಯೇ ಪತಿತ ಪಾವನ ಆಗಿದ್ದಾರೆ. ಆ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ಜಗತ್ತು ಪವಿತ್ರವಾಗಿತ್ತು. ಈಗ ಇದು ಅಪವಿತ್ರ ಜಗತ್ತು ಆಗಿದೆ. ಈಗ ಪ್ರಶ್ನೆಯೆಂದರೆ ನಾವು ಪತಿತರಿಂದ ಹೇಗೆ ಪಾವನರಾಗುವುದು? ಭ್ರಷ್ಟಾಚಾರಿಗಳಿಂದ ಹೇಗೆ ಶ್ರೇಷ್ಠಾಚಾರಿಗಳಾಗುವುದು? ಅವಶ್ಯವಾಗಿ ಅನ್ಯರಿಗೂ ಈ ದಾರಿಯನ್ನು ತೋರಿಸಿರಿ, ನಾವು ತಂದೆಯ ಹತ್ತಿರ ಹೇಗೆ ತಲುಪುತ್ತೇವೆ ಎಂದು. ಭಕ್ತಿ ಮಾಡುವುದೇ ಭಗವಂತನನ್ನು ಪಡೆದುಕೊಳ್ಳಲು. ಈ ಮಾತಿನ ಬಗ್ಗೆ ಮಕ್ಕಳನ್ನು ಕರೆದುಕೊಂಡು ಬನ್ನಿರಿ. ವೃಕ್ಷದ ಬಗ್ಗೆ ಬಹಳ ಸಹಜವಾಗಿ ತಿಳಿಸಬಹುದು. ಮೊದಲು ಈ ಮಾತನ್ನು ಕಲಿಸಿರಿ, ನಾವು ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯ ಮಕ್ಕಳು ಪಾವನರಾಗಿ ಪಾವನ ಜಗತ್ತಿಗೆ ಹೇಗೆ ಯೋಗ್ಯರಾಗಬೇಕು ಎನ್ನುವುದನ್ನು ಕಲಿಸಿರಿ. ಇಲ್ಲಿ ಪಾವನರು ಒಬ್ಬರೂ ಇಲ್ಲ. ಸರ್ವರನ್ನೂ ಪಾವನರನ್ನಾಗಿ ಮಾಡುವಂಥವರು ಒಬ್ಬ ತಂದೆಯಾಗಿದ್ದಾರೆ. ನಾವೆಲ್ಲ ಆತ್ಮರುಗಳಿಗೂ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಇದನ್ನು ನೆನಪು ಮಾಡಿಸಬೇಕು. ಬೇಹದ್ದಿನ ತಂದೆಯ ಜೊತೆಗೆ ಡೈರೆಕ್ಟ್ ಕನೆಕ್ಷನ್ ಇಟ್ಟುಕೊಳ್ಳಬೇಕು. ಮೂಲ ಮಾತು ಮನುಷ್ಯರು ಪಾವನರು ಹೇಗೆ ಆಗುವುದು ಎನ್ನುವುದು ಆಗಿದೆ. ಆತ್ಮವೇ ಪವಿತ್ರ ಅಪವಿತ್ರ ಆಗುತ್ತದೆ. ಈಗ ಕಲಿಯುಗ ತಮೋಪ್ರಧಾನ ಆಗಿದೆ. ಕಬ್ಬಿಣ ಯುಗದಿಂದ ಬಂಗಾರದ ಯುಗ ಹೇಗೆ ಆಗುತ್ತದೆ? ಅರ್ಧ ಕಲ್ಪ ಪಾವನರಾಗಬೇಕು, ನಂತರ ಮತ್ತೆ ಪತಿತರಾಗುತ್ತೇವೆ. ಇದು ಈಶ್ವರೀಯ ಮಿಷನ್. ನಾವು ಈಶ್ವರೀಯ ಪರಿವಾರದವರಾಗಿದ್ದೇವೆ. ಎಲ್ಲರ ತಂದೆ ಈಶ್ವರ ಆಗಿದ್ದಾರೆ ಅಲ್ಲವೇ? ಮೊಟ್ಟ ಮೊದಲು ಈಶ್ವರೀಯ ಪರಿವಾರದವರು ಅವಶ್ಯವಾಗಿ ಆಗಬೇಕು. ತಂದೆಯೇ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಯಾವಾಗ ನಾವು ಈ ಶಿಕ್ಷಣವನ್ನು ಓದುತ್ತೇವೆ ಆಗ ದೈವಿ ಪರಿವಾರದವರು ಆಗುತ್ತೇವೆ. ಈಶ್ವರ ಹೇಗೆ ಓದಿಸುತ್ತಾರೆ? ಈಶ್ವರ ಓದಿಸಿದ ನಂತರವೇ ನಾವು ಈಶ್ವರೀಯ ಪರಿವಾರದವರು ದೈವಿ ಪರಿವಾರದವರು ಆಗುತ್ತೇವೆ. ಅವಶ್ಯವಾಗಿ ಏಣಿ ಕೆಳಗೆ ಇಳಿಯಲೇಬೇಕು. ಗಳಿಗೆಗಳಿಗೆಗೂ ಕೆಲವರು ಕೇಳುತ್ತಾರೆ, ತಂದೆಯನ್ನು ಹೇಗೆ ನೆನಪು ಮಾಡಬೇಕು, ಹೇಗೆ ಯೋಗದಲ್ಲಿ ಇರಬೇಕು ಎಂದು. ನಾನು ಆತ್ಮ, ತಂದೆಯನ್ನು ಹೇಗೆ ನೆನಪು ಮಾಡಬೇಕು ಎಂದು ಈ ಪ್ರಶ್ನೆಗಳನ್ನು ಕೇಳುತ್ತಾ ಇರುತ್ತಾರೆ. ನೀವು ಪಾವನರಾಗಬೇಕಾದರೆ ತಂದೆಯನ್ನು ನೆನಪು ಮಾಡಬೇಕು. ಮೊದಲ ಮಾತು ಇದಾಗಿದೆ. ಅವರಿಗೆ ಹೇಳಿರಿ, ಮೊದಲು ತಂದೆಯನ್ನು ಅರ್ಥ ಮಾಡಿಕೊಳ್ಳಿರಿ, ತಂದೆಯ ಬಗ್ಗೆ ತಿಳಿದುಕೊಳ್ಳಿರಿ. ಪಾವನರಾಗುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಿರಿ. ಅನ್ಯ ಮಾತುಗಳ ಬಗ್ಗೆ ನೀವು ತಾವಾಗಿಯೇ ನಂತರದಲ್ಲಿ ತಿಳಿದುಕೊಳ್ಳುತ್ತೀರಿ. ನೀವು ರಾಜಯೋಗಿಗಳಾಗಿದ್ದೀರಿ. ಅನ್ಯರಿಗೂ ಸಹ ಈ ದಾರಿಯನ್ನು ತೋರಿಸಬೇಕು. ಮೂಲ ಮಾತು ಇದಾಗಿದೆ. ಅನ್ಯ ಮಾತುಗಳಲ್ಲಿ ಹೋಗುವುದರಿಂದ ಯಾವ ಲಾಭವೂ ಇಲ್ಲ. ಒಬ್ಬ ಅವ್ಯಭಿಚಾರಿ ನೆನಪಿನಲ್ಲಿ ಇರಬೇಕು. ಸಾಧು ಸಂತರೆಲ್ಲರೂ ಭಕ್ತಿ ಮಾರ್ಗವನ್ನು ಕಲಿಸುತ್ತಾರೆ. ತಂದೆ ಸ್ವಯಂ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ತಂದೆ ಹೇಳುತ್ತಾರೆ, ಬ್ರಹ್ಮನ ಕರ್ಮೇಂದ್ರಿಯದ ಮೂಲಕ ನಾನು ಹೇಳುತ್ತೇನೆ. ಬ್ರಹ್ಮ ಎಂದರೆ ಯಾರು? ಇದನ್ನು ಸ್ಪಷ್ಟವಾಗಿ ಬರೆದು ಹಾಕಿರಿ. ಭಗವಂತ ಹೇಳುತ್ತಿದ್ದಾರೆ, ನೀವು ನಿಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ. ತಂದೆಯೇ ಬಂದು ನಾವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸುತ್ತಾರೆ. ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡುವುದು. ತಂದೆಯಿಂದಲೇ ಆಸ್ತಿ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡಿದಾಗ ಬುದ್ಧಿಯೊಳಗಿನ ಕಸ ಹೊರಟು ಹೋಗುತ್ತದೆ. ಇದರಲ್ಲಿ ಖುಷಿಯಾಗಬೇಕು. ನೀವೆಲ್ಲರೂ ಇದರಲ್ಲಿಯೇ ಗೊಂದಲ ಪಡುತ್ತೀರಿ. ನೆನಪನ್ನು ಮರೆತು ಬಿಡುತ್ತೀರಿ. ಬಲೆ ನೌಕರಿ ಇತ್ಯಾದಿಗಳನ್ನು ಮಾಡಿರಿ. ಅವುಗಳನ್ನು ಮಾಡುತ್ತಾ ನೆನಪು ಮಾಡಬೇಕು, ನಾನೀಗ ಮನೆಗೆ ಹೋಗಬೇಕು. ಮನೆಗೆ ಹೋಗುವುದಕ್ಕೆ ಇನ್ನು ಸ್ವಲ್ಪ ಸಮಯ ಮಾತ್ರ ಇದೆ ಎಂದು
ನೆನಪಿನಲ್ಲಿ ಇರಬೇಕು. ಭವಿಷ್ಯಕ್ಕೋಸ್ಕರ ಈಗ ತಂದೆಯನ್ನು ನೆನಪು ಮಾಡಬೇಕು. ನೀವು ತಂದೆಯನ್ನು ನೆನಪು ಮಾಡುವುದಕ್ಕೆ ಯಾವುದೋ ಯೋಗ ಆಶ್ರಮಗಳಿಗೆ ಹೋಗುವ ಅಗತ್ಯ ಇಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ನಮ್ಮ 84 ಜನ್ಮಗಳು ಪೂರ್ಣ ಆಗಿದ್ದಾವೆ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಈ ಅಭ್ಯಾಸ ಮಾಡಿಕೊಳ್ಳಬೇಕು. ಉದ್ಯೋಗಗಳನ್ನು ಮಾಡಿರಿ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನರಾಗಬೇಕು ಎಂದು ತಂದೆ ಹೇಳುತ್ತಾರೆ. ಈಗ ಈ ಪ್ರತಿಜ್ಞೆಯ ವಿಳೆದ ಮಾತನ್ನು ತಂದೆ ಎತ್ತಿದ್ದಾರೆ. ನಾವೀಗ ಮನೆಗೆ ಹೋಗಬೇಕು ಎನ್ನುವ ಮಾತು ತಯಾರಾಗಿದೆ. ನೀವು ಮನೆಯನ್ನು ಯಾಕೆ ಮರೆಯುತ್ತೀರಿ? ಈಗ ಮನೆಗೆ ಹೋಗಬೇಕು ಎನ್ನುವಂತಹ ತಿಳುವಳಿಕೆ ಸಿಕ್ಕಿದೆ ತಾನೆ? ನೆನಪಿನ ಸಂಪಾದನೆ ಬಹಳ ದೊಡ್ಡದಿದೆ. ಅಂದ ಮೇಲೆ ತಂದೆಯನ್ನು ಯಾಕೆ ಮರೆಯಬೇಕು? ಬಹಳ ಜನ ಈ ರೀತಿ ಇದ್ದಾರೆ. ಕೆಲವರು ತಿಳಿದುಕೊಳ್ಳುತ್ತಾರೆ. ತಿಳಿದುಕೊಂಡವರು ಯುಕ್ತಿಯಿಂದ ನಾವು ಯಾಕೆ ನೆನಪು ಮಾಡುತ್ತಿಲ್ಲ ಎಂದು ಯೋಚಿಸಿರಿ. ನೆನಪಿನಿಂದಲೇ ವಿಕರ್ಮ ವಿನಾಶ ಆಗುತ್ತದೆ. ಯೋಗೇಶ್ವರ ತಂದೆ ಮಕ್ಕಳಿಗೆ ಯೋಗವನ್ನು ಕಲಿಸುತ್ತಾರೆ. ತಮ್ಮ ಜೊತೆಗೆ ಯೋಗ ಜೋಡಿಸುವುದನ್ನು ಕಲಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ಬಾಪ್ ಹಾಗೂ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಶುಭಚಿಂತಕರಾಗಿರಿ. ಶುಭ ಚಿಂತನೆ ಅಂದರೆ ಅರ್ಥ ಸಮರ್ಥ ಸಂಕಲ್ಪ. ಅಮೃತ ವೇಳೆಯಲ್ಲಿ ಎದ್ದರೂ ಶುಭ ಚಿಂತನೆ ಅಥವಾ ಶುಭ ಸಂಕಲ್ಪಗಳನ್ನು ಮಾಡಬೇಕು. ಹೇಗೆ ಅಮೃತ ವೇಳೆ ಶಕ್ತಿಶಾಲಿ ತಂದೆಯ ಸ್ನೇಹ ಸಹಿತ ಶುಭ ಸಂಕಲ್ಪಗಳನ್ನು ಮಾಡುತ್ತೀರಿ, ಅದೇ ರೀತಿ ಇಡೀ ದಿನದಲ್ಲಿ ಅದರ ಪ್ರಭಾವ ಇರುತ್ತದೆ. ಏಕೆಂದರೆ ಅಮೃತ ವೇಳೆ ಆದಿಕಾಲವಾಗಿದೆ. ಅದು ಸತೋಪ್ರಧಾನ ಸಮಯ. ಹೇಗೆ ಗಾಯನ ಇದೆ, ಬ್ರಹ್ಮನ ಸಂಕಲ್ಪದಿಂದ ಸೃಷ್ಟಿ ರಚನೆಯಾಯಿತು. ಅಂದ ಮೇಲೆ ಸಂಕಲ್ಪಕ್ಕೆ ಎಷ್ಟೊಂದು ಮಹತ್ವವನ್ನು ತೋರಿಸುತ್ತಾರೆ ತಾನೆ. ಬ್ರಹ್ಮನ ಆದಿಕಾಲದಲ್ಲಿ ರಚಿಸುತ್ತಾರೆ. ಅದೇ ರೀತಿ ನೀವು ಬ್ರಾಹ್ಮಣರು ಆದಿಕಾಲ ಅಂದರೆ ಅರ್ಥ ಅಮೃತ ವೇಳೆಯಲ್ಲಿ ಯಾವ ಸಂಕಲ್ಪಗಳನ್ನು ರಚಿಸುತ್ತೀರಿ, ಅದೇ ರೀತಿ ಇಡೀ ದಿನದ ದಿನಚರಿ ರೂಪಿ ಸೃಷ್ಟಿ ಆಟೋಮೆಟಿಕಲಿ ನಡೆಯುತ್ತಿರುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.